ಕರಗಿದ ಬಾನಿನಲ್ಲಿ ಮೂಡಿ ಬಾನಿ ಚಂದಿರ ನಸುಕಿನ ಕನಸಿನಲ್ಲಿ ನಿನ್ನ ನೆನಪೇ ಸುಂದರ ಬಾಡಿದ ಈ ಮನ ಬಯಸೋಡುಗಿಯೂ ನೀನ ಅರಳುವ ಈ ಮನ. ಅವತ್ತಿಂದ ಅವಾಗಿಂದ ಮಳೆ ಇಲ್ಲ ಅಂತಿದೀವಿ ನೋಡ್ರಿ. ಮುಕ್ಕಾಡ ಮಠ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಜೊತೆಯಲ್ಲಿ ನಿಲ್ಸಾಲಿ ಈ ತರ ಘಾಟ್ ಶಿಕ್ಷಣ ರೋಡ್ ಬಂದ್ಬಿಡಲ್ಲ ವೈಸರ್ನ ಓಪನ್ ಮಾಡ್ಕೊಂಬಿಡಿ. ಇಲ್ಲಿರೋ ಗಾಳಿನ ತಗೊಳ್ರಿ, ಈ ಫೀಲ್ ಮಾಡ್ಕೊಂತ ಗಾಡಿನ ಸ್ಲೋ ಆಗಿ ಮೂವ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಹುಲಿ 1,00,000 ರೂಪಾಯಿ ಕೊಡದ್ರ ಅಂದ್ರೆ ನಾನು ಹೊಡಿತೇನೆ. ನೀನು 1,00,000 ಅವ್ನು ಎಗ್ರೆಸ್ ತಿನ್ಸಿರ್ ಹೊಡೆದ್ ಬಿಡ್ತೀನಿ. ಬಹು ಸಿಡಿಕೆ ನೀನು ಗುರು ಏನಾಗಿದೆ ಅಂದ್ರೆ ನನ್ನ ಗಾಡಿ ಈಗ ಪಂಚರ್ ಆಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಪಯಣಿಗ ನಾನಮ್ಮ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ತುಂಬಾ ದಿನಗಳ ನಂತರ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಇಷ್ಟು ದಿವಸ ಗ್ಯಾಪ್ ತಗೊಂಡಿದೆ ಅಂದ್ರೆ ಒಂದು ರೀಸನ್ ಸಮ್ಮರ್ ಇತ್ತು, ಇನ್ನೊಂದು ರೀಸನ್ ಬಂದು ನನ್ನ ಹತ್ರ ಪ್ರಾಪರ್ ಕ್ಯಾಂಪರ್ ಸೆಟಪ್ ಇರ್ಲಿಲ್ಲ. ಈಗ ರೀಸೆಂಟ್ ಆಗಿ DJ Action 4 ತಗೊಂಡೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಬೇಕಾಗಿತ್ತು. ತುಂಬ ಗ್ಯಾಪ್ ಆಯ್ತು ಅನ್ಸುತ್ತೆ. ಯಾವುದು ಲಾಸ್ಟ್ ಮಾನ್ಸೂನ್ ರೈಡಲ್ಲಿ ವಿಡಿಯೋ ಬಿಟ್ಟು ಮತ್ತೆ ತಿರ್ಗಿ ಯಾವುದು ವಿಡಿಯೋ ಬಿಟ್ಟಿಲ್ಲ. ಈ ಸಲ ಮಾತ್ರ ಸೋಲೋ ರೈಡ್ ಮಾಡ್ತಿಲ್ಲ, ಒಂದು ಗ್ರೂಪ್ ರೈಡ್ ಮಾಡ್ತಾ ಇದೀನಿ. ನಮ್ದು ಮೋಟಾ ಕನ್ನಡಿಗರ್ಸ್ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಇದೆ. ಅದು ನಮ್ಮ ಗಂಗಾವತಿ ಇದೆ ಗ್ರೂಪ್. ಅದು ಒಂದು 6 ಮೆಂಬರ್ಸ್ ರೈಡರ್ಸ್ ಮುಂದೆ ಮೀಟಪ್ ಆಗ್ತೀವಿ. ಈಗ ಬೆಂಗಳೂರಿಂದ ನಾನು ನಮ್ಮ ಫ್ರೆಂಡ್ ಅಕ್ಷಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜಾಯ್ನ್ ಆಗ್ತಿದ್ವಿ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ, ಯಾಕಂದ್ರೆ ತುಂಬಾ ದಿವಸಗಳಾದ್ಮೇಲೆ ಗ್ರೂಪ್ ರೈಡ್ ಮಾಡ್ತಿರೋದು ನಾನು. ಯಾಕಂದ್ರೆ ಆಲ್ಮೋಸ್ಟ್ ನಾನು ಸೋಲೋ ರೈಡೇ ಮಾಡಿರೋದು. ನಾನು ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದ ಗ್ರೂಪ್ ರೈಡ್ ಮಾಡಲಿಲ್ಲ. ಮುಂಚೆ ಎಲ್ಲ ಮಾಡಿದ್ವಿ ಗ್ರೂಪ್ ರೈಡ್ ಎಲ್ಲ, ಅವಾಗೆಲ್ಲ ಬ್ಲಾಗ್ ಮಾಡ್ತಿರ್ಲಿಲ್ಲ. ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಬ್ಲಾಗ್ ಆಗಿರುತ್ತೆ ನಂಗೆ ಗ್ರೂಪ್ ರೈಡ್ ಜೊತೆ. ತುಂಬಾ ಮಜವಾಗಿರುತ್ತೆ. ಒನ್ ಆಫ್ ದಿ ಬೆಸ್ಟ್ ರೈಡರ್ಸ್ ಮೀಟ್ ಆಗ್ತೀವಿ ಇವತ್ತು. ಈಗ ನನ್ನ ಫ್ರೆಂಡ್ ಅಕ್ಷಯ್ ಒಬ್ನು ಜಾಯ್ನ್ ಆಗಿದ್ದಾನೆ, ಅವನ ಜೊತೆ ಹೋಗ್ತಾರೆ. ಈಗ ನೋಡ್ತಿದ್ರಲ್ಲ ಅಕ್ಷಯ್ ಅವ್ರದ್ದು ಹಿಮಾಲಯ, ನಂದು ಹಿಮಾಲಯ, ಇನ್ನೂ 2 ಎಕ್ಸ್ಪಲ್ಸ್ ಬರುತ್ತೆ, ಒಂದು 220 ಬರುತ್ತೆ, ಒಂದು GT ಬರುತ್ತೆ. ಈಗ ನಾನಿರೋದು ಹಾಸನ್ ರೋಡು, ಇನ್ನೊಂದು ಹಾಸನ್ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹಿಂದೆ ಇದ್ದೀನಿ. ಈಗ ನಮ್ಮ ಪಾಯಿಂಟ್ ಎಲ್ಲಿಯಪ್ಪ ಅಂತಿದ್ರೆ ಕಳಸಾಗೆ ಹೋಗ್ಬೇಕಾದ್ರೆ ಮೈದಾಡಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಪಟಿಯಾರದಲ್ಲಿ ಟಿಫನ್ ಏನಾದ್ರು ಊಟ ಆದ್ರೆ ಏನೋ ಮಾಡ್ಕೊಂಡು ಅಷ್ಟೇ ನಮ್ಮ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾರೆ. ಬಟ್ ನಾವೀಗ ಬೇಲೂರು ರೂಟ್ ತಗೊಂತಿಲ್ಲ, ಸಕಲೇಶ್ಪುರದ ಮೇಲೆ ಹೋಗ್ತಾರೆ ರೂಟು. ಇನ್ನೊಂದು ಹೇಳ ಮಾಡ್ತೇವೆ, ಇವತ್ತಿನ ಗ್ರೂಪಲ್ಲಿ ತುಂಬಾ ಜನ ಯೂಟ್ಯೂಬರ್ಸ್ ಬ್ಲಾಗ್ ಮಾಡ್ತಾರೆ. ಆದ್ರೆ ನಮ್ಮ ಕೋ ರೈಡರ್ಸ್ ಇದಾರಲ್ಲ ಅವರೆಲ್ಲರೂ ಬ್ಲಾಗ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 3-4 ಜನ ಬ್ಲಾಗ್ ಮಾಡ್ತೀವಿ. ಅಲ್ಲಿ ಮಜವಾಗಿರುತ್ತೆ. ಅವ್ರದ್ದು ಚಾನಲ್ಗಳು ಹೇಳ್ತೀನಿ, ಮುಂದೆ ಹೋಗ್ತಾ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಅಂದ್ರೆ ಅಕ್ಷಯ್ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೆ, ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದಾನೆ. ಅವ್ನಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೆ ವಿಡಿಯೋಸ್ಗಳು ಕೊಡ್ಲಿ. ಯಾಕಂದ್ರೆ ಅವನು ಇನ್ಸ್ಟಾ 360 ರೆಕಾರ್ಡ್ ಮಾಡ್ತಿರೋದು. ನನ್ನ ವಿಡಿಯೋನ ಅಬ್ಸರ್ವ್ ಮಾಡಿ, ನಾನು ಹೋಗಿರೋ ಜಾಗಗಳಲ್ಲೆಲ್ಲ ಜನ ಜಾಸ್ತಿ ಇರಲ್ಲ. ಏನಕ್ಕಂದ್ರೆ ವೀಕ್ ಡೇಸ್ ಟ್ರಾವೆಲ್ ಮಾಡ್ತೀನಿ ನಾನು. ಇವತ್ತು ವೀಕೆಂಡ್ ಬರೀ ಹೆವಿ ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಏನಕ್ಕೆ ವೀಕೆಂಡ್ ರೈಡ್ ಮಾಡಲ್ಲ ಅಂದ್ರೆ ಇದೇ ಕಾರಣಕ್ಕೆ ನೋಡಪ್ಪ. ಹೆವಿ ಟ್ರಾಫಿಕ್, ಪ್ರತಿ ಜಾಗದಲ್ಲೂ ಜನ ಇರ್ತಾರೆ. ಇದೇ ಕಾರಣಕ್ಕೆ ನೋಡಿ ಎಷ್ಟು ಗಾಡಿಗಳು ನಿಂತ್ಕೊಂಡಿದೆ ಹಿಂದೆ. ಸ್ವಲ್ಪ ದೂರ ಮಟ್ಟ ಮಾತ್ರ ರೋಡ್ ಕನ್ಸ್ಟ್ರಕ್ಷನ್ ಇದೆ, ಆಮೇಲೆ ಎಲ್ಲ ಚೆನ್ನಾಗಿದೆ. ಅದು ತುಂಬಾ ದಿವಸ ಆದ್ಮೇಲೆ ರೈಡ್ ಮಾಡ್ತಿದ್ದೀನಿ, ಮತ್ತೆ ಬ್ಲಾಗ್ ಮಾಡ್ತಿದ್ದೀನಿ. ಅದೊಂಥರ ಬೇರೆ ಮಿಕ್ಸ್ಡ್ ಫೀಲ್ ಇದೆ. ಮಳೆ ಒಂದ್ ದಿವಸ ಆಗತ್ತೆ, ಈಗ ಮಳೆ ಒಂದ್ ಬಂದ್ಬಿಟ್ರೆ ಮಸ್ತ್ ಆಗಿರ್ತದೆ. ಈ ತರ ಘಾಟ್ ಶಿಕ್ಷಣ ರೋಡ್ ಬಂದ್ಬಿಡಲ್ಲ ವೈಸರ್ನ ಓಪನ್ ಮಾಡ್ಕೊಂಬಿಡಿ. ಇಲ್ಲಿರೋ ಗಾಳಿನ ತಗೊಳ್ರಿ, ಈ ಫೀಲ್ ಮಾಡ್ಕೊಂತ ಗಾಡಿನ ಸ್ಲೋ ಆಗಿ ಮೂವ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಸ್ಲೋ ಆಗಿ ಒಂದು 60-70 ಹೋಗ್ತಿರ್ಬೇಕು. ಇಲ್ಲಿ ಗಾಳಿ ತಗೊಂತಿರ್ಬೇಕು. ಇಂಟರ್ಕಾಮಲ್ಲಿ ಒಂದು ಒಳ್ಳೆ ಸಾಂಗ್ ಬರ್ತಾ ಇರ್ಬೇಕು, ಅವಾಗ ಮಜಾ. ನಮಸ್ಕಾರ ನಾವು ಹಿಂಗೆ ಕೈ ಮಾಡ್ತಿದ್ದೀವಿ. ಯಾರ ಬೈಕ್ ಕಳ್ಸಿದ್ರೆ ಅವರು ಮುಂದಿನ ದಿನಗಳಲ್ಲಿ ಈ ತರ ಒಂದು ಬೈಕ್ ತಗೊಂಡು ರೈಡ್ ಮಾಡೋ ತರ ಆಗ್ಲಿ. A few moments later. ಫೈನಲ್ ನಮ್ಮ ಹುಡ್ರು ಬಂದ್ ನೋಡಪ್ಪ. ಗೌತಮ್
ನೋಡಿ ಹೇಗಿದೆ 220 ಫುಲ್ ಮಾಡಿಫಿಕೇಶನ್ ಹೆಂಗಿದೆ, ಫುಲ್ ಅಡ್ವೆಂಚರ್ ಸೆಗ್ಮೆಂಟ್ಗೆ ಶಿಫ್ಟ್ ಮಾಡಿಬಿಟ್ಟಾರ ಅದನ್ನ. ನಮ್ಮ ಪ್ರದೀಪ್ ಇಸ್ ಅ ಓಜಿ ಮೋಟೋ ಬ್ಲಾಗರ್ ಇನ್ ಗಂಗಾವತಿ. ನೋಡಪ್ಪ ಇವತ್ತು ತುಂಬಾ ಜನ ಬ್ಲಾಗರ್ಸ್ ನೋಡ್ತೀರಿ. ಹೊಸದಾಗಿ ಬ್ಲಾಗರ್ ನಮ್ಮ ಅಕ್ಷಯ್ ಇದ್ದಾನೆ. ಅಂದ್ರೆ ಇವ್ರದ್ದು ಒಂದು UK ಸೆಂಚುರಿ ಅಂತ ಒಂದು ಪೇಜ್ ಇದೆ. ಮಸ್ತ್ ವಿಡಿಯೋಸ್ ಮಾಡ್ತಾರೆ, ಒಳ್ಳೆ ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಡ್ತಾರೆ. ನೋಡಿ ಅವ್ರದ್ದು ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸರ್ ಎಲ್ಲ ನಿಮ್ಮಿಂದ ಸರ್ ಇನ್ಸ್ಪಿರೇಷನ್ ನಮಗೆ. ಹೊರಡೋಣ. ಏನ್ ಮಾಡೋಣ ಗೊತ್ತಾ, ಪಂಚರ್ ಬಿಟ್ಬಿಟ್ಟು ಊಟ ಮಾಡ್ಕೊಂಬೋಣ. ಅವತ್ತಂದೆ BMC ಏರ್ ಫಿಲ್ಟರ್ ಹಾಕ್ಸ್ನಂದ ಗಾಡಿ ತಾಂಬಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೇಳ್ದ ನನಗೆ ನೀನೇನೇ ಇದೆ ಪ್ರದೀಪ್ ಹತ್ರ ಆಗ್ತಿದ್ದಾನೆ, ಅದಕ್ಕೆ ಬಿಸಿಲು ಸ್ಟಾರ್ಟ್ ಆಯ್ತು ಅಂತಂದೆ. ಪ್ರದೀಪ್ ಸುಳ್ಳಲ್ಲ, ನಾನು ಅಕ್ಷಯ್ ಬಂದ್ಮೇಲೆ ಇಂಥ ಮಳೆ ಬಂತು ಅಂದ್ರೆ ಅಂತ ಮಳೆ ಬಂತು. ಪ್ರತಿ ಟೀಮಲ್ಲಿ ಒಬ್ರು ಇರ್ತಾರೆ ಐರನ್ ಲೆಗ್. ಹಂಗೆ ನಮ್ಮ ಟೀಮಲ್ಲಿ ನಾನು ಪ್ರದೀಪ್ ಒನ್ ಆಫ್ ದಿ ಬೆಸ್ಟ್ ಐರನ್ ಲೆಗ್ಗಳು ನಾವು. ಇವತ್ತು ನೋಡ್ರಿ ಇಷ್ಟ ಮಟ್ಟ ಒಳ್ಳೆ ಮಳೆ ಬಿತ್ತು, ನಾವು ಅದಕ್ಕೋಸ್ಕರ ಸೈಡ್ ಆಗಿ ನಿಂತ್ಕೊಂಡಿದ್ವಿ. ನಮ್ಮ ಪ್ರದೀಪ್ ಹತ್ರ ಆಗ್ತಿದ್ದಂಗೆ ಬಿಸಿಲು ಬರೋ ಸ್ಟಾರ್ಟ್ ಆಗ್ಬಿಡ್ತು. ಹೇಳೋದು ಅಷ್ಟು ನೋವು ಕೊಟ್ಬಿಟ್ರೆ ನನಗೆ, ಅಷ್ಟು ಹಿಂಡ್ಬಿಟ್ರು ನನಗೆ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನಾನು. ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಏನಾಗಿದೆ ಅಂದ್ರೆ GT ಬೈಕ್ ಬಂತಲ್ಲ, ಆ ಬೈಕ್ದು ರೇರ್ ವೀಲು ಪಂಚರ್ ಆಗಿದೆ. ಆ ಪಂಚರ್ ಹಾಕ್ಸಕ್ಕೆ ಓಡಾಡ್ತಿದ್ದಾರೆ. ಆಗ್ತಾರಂದ್ರಮ್ಮ ಪಂಚರ್, ಇಲ್ಲಿ ಪಂಚರ್ ಆಗ್ತಾರಂತ ಇಲ್ಲಿ. ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ಯಾರ ಮುಂದೆ ಅವರು. ಅಲ್ಲ ಗುರು ಸುಮ್ಮ ಉದ್ದು ಕೊಡ್ಬಿಟ್ಟಾರನ್ನೋರು. ಹೇಳಿ ಇಲ್ಲೇ ಮುಂದೆ ಹೋಗ್ರೋ, ಇಲ್ಲಾಂದ್ರೆ ಕೊಡಗಾರದಲ್ಲಿ ಪಟ್ರಮ್ ಕಡೆ ಹಾಕ್ಸ ಅಂತ ಹೇಳಿದೆ. ಕಟ್ ಮಾಡಲ್ಲ ಅಬ್ರೇಶ್. ನೋಡಪ್ಪ ನಿನ್ ಬಗ್ಗೆ ಏನೇನು ಹೋಗ್ತಾರ ನೋಡಿಲ್ಲಿ ಪ್ರದೀಪ್. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ. ಫೈನಲಿ ಪಂಚರ್ ಹಾಕ್ಸ್ಕೊಂಡಿ ಗುರು. ಪಂಚರ್ದೆ ತುಂಬಾ ಟೈಮ್ ಹಿಡಿದ್ಬಿಡ್ತು. ಅವತ್ತಿಂದ ಅವಾಗಿಂದ ಮಳೆ ಇಲ್ಲ ಅಂತಿದೀವಿ ನೋಡ್ರಿ. ಮುಕ್ಕಾರ ಮಠ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಜೊತೆಯಲ್ಲಿ ಬಣಕಲ್ ಅಲ್ಲಿ ಇದೀವಿ. ಇಲ್ಲಿಂದ ಕೊಟ್ಟಿಗೆರ ಒಂದು 2 ಕಿಲೋಮೀಟರ್ ಇದೆ ಅಷ್ಟೇ. ನಮ್ಮ ಸ್ಕ್ವಾಡ್ ಸ್ವಲ್ಪ ಮುಂದೆ ಹೋಗಿದೆ. ನಾನು ಪ್ರದೀಪ್ ಹಿಂದೆ ಉಳ್ಕೊಂಡ್ಬಿಟ್ಟಿವಿ. ಕರಗಿದ ಬಾನಿನಲ್ಲಿ ಮೂಡಿ ಬಾನಿ ಚಂದಿರ, ನಸುಕಿನ ಕನಸಿನಲ್ಲಿ ನಿನ್ನ ನೆನಪೇ ಸುಂದರ, ಬಾಡಿದ ಈ ಮನ ಬಯಸೋಡುಗಿಯೂ ನೀನ. ಇಲ್ಲಿ ಮಳೆ ಇಲ್ಲ. ಹಾಯ್ ಏನೋ ಒಂಥರ ಇನ್ಸ್ಪಿರೇಷನ್ ಗುರು. ಈ ಥರ ಎಲ್ಲ ಹಾಯ್ ಮಾಡಿದಾಗ ನಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ತಿದ್ದಾರೆ. ಹಿಂದೆ ಟಾಪ್ ಬಾಕ್ಸಲ್ಲಿ ಹಾಕ್ಸಿದ್ದೀನಲ್ಲ, ಅದು ನೋಡ್ಬಿಟ್ಟು ಸರ್ಚ್ ಮಾಡ್ತಿದ್ದಾರೆ ಅವರು. ಬಂದಿವಿ ಇನ್ನೇನು ಕೊಟ್ಟಿಗಾರ ಬಂದ್ವಿ. ಇಲ್ಲಿದ್ದಾರಪ್ಪ ನಮ್ಮ ಬಾಯ್ಸು. ಇಲ್ಲಿ ಹಾಕಿದ್ದಾರೆ. ನೀರು ದೋಸೆ ಇದೆಯಾ? ನೀರು ದೋಸೆ ನೋಡ್ರಪ್ಪ. ಕೊಟ್ಟಿಗೆರ ಹತ್ರ ಮಳೆ ಈ ಥರ ಉಳಿತಾ ಇದೆ. ಈ ಸಮಯ ಒಂದು 4 ಗಂಟೆ ಆಗಿದೆ. ಈ ಥರ ಇದೆ ವೆದರ್. ಇವಾಗ ನೀರು ದೋಸೆ ತಿನ್ಕೊಂಡಿವಿ ಈ ಹೋಟ್ಲಲ್ಲಿ. ಇನ್ನು ಮೈದಾಡಿ ವ್ಯೂ ಪಾಯಿಂಟ್ ಹೋಗ್ತೀವಿ ಇಲ್ಲಿಂದ. ಹಾಂ ಬಯಲುದಾರಿ. ಅದೇ ಕೆಳಗೂರು ಹತ್ರ. ಹೌದಾ? ಅಂದ್ರೆ ಇವೆಲ್ಲ ಫುಲ್ ಕಡ್ದು ಬಿಟ್ಟು ಇದು ಮಾಡಿದಾರೆ. ಪ್ರತಿ ಸತೆ ಬಂದಾಗೂ ಇದೇ ತರ ವ್ಯೂ ಸಿಕ್ಕಿದೆ ಗುರು ನನಗೆ. ಡಿಸಪಾಯಿಂಟ್ ಅಂದ್ರೆ ಈ ರೋಡ್ ಬಂದಾಗ ನಂಗೆ ಆಗೇ ಇಲ್ಲ. ಆವು ಓದಂಗೆ ಹೋಗಿದೆ ರೋಡ್ ಮಾತ್ರ. ಈಗ ನೋಡ್ರಿ ಹಿಂಗೆ ಹೋಗ್ತಾ ಎಷ್ಟು ಏರ್ಪಿಮೆಂಟ್ ಸಿಗುತ್ತಂತ. ಫ್ರೆಶ್ ಆಗಿದೆ ವೆದರ್ ನೋಡಿ. ಇವಾಗ ಬಿಸಿಲು ಬರೋ ಸ್ಟಾರ್ಟ್ ಆಯಿತು. ಇವಾಗ ಮಾತ್ರ ಮೈದಾಳಿಯಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ. ಬಿಸಿಲು ಇರಬೇಕು. ಕ್ಲೌಡ್ ಇತ್ತು ಅಂದ್ರೆ ವಿವೇ ಸಿಗಲ್ಲ ನಿಮಗೆ. ನಾನು ನಿಮ್ಗೆ ಹೇಳೋದು ಒಂದೇ, ಫ್ರೆಂಡ್ಸ್ ಜೊತೆ ಎಷ್ಟು ಟೈಮ್ ಕೊಡೋಕ್ಕಾಗುತ್ತೋ ಅಷ್ಟೇ ಟೈಮ್ ಕೊಟ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ಮದುವೆ ಅಂತ ಏನಾರು ಆದ್ರಪ್ಪ ಅಂದರೆ ಫ್ಯಾಮ್ಲಿ ಅದು ಇದು ಟೆನ್ಷನಲ್ಲೇ ಎಲ್ಲ ಮರೆತು ಬಿಡ್ತೀವಿ. ಆಮೇಲೆ ಈ ಥರ ಸಿಗೋಕ್ಕೂ ಆಗಲ್ಲ. ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ನನ್ನ ಲೈಫಲ್ಲಿ ಏನಾದರೂ ಕಳೆದಿದ್ದೀನಿ ಅಂದರೆ ತಿರುಗಿ ನೋಡಿದ್ರಪ್ಪ ಅಂದರೆ ಇವೇ ದಿನಗಳೇ ನನಗೆ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಆಗ್ತಾವೆ. ನನ್ನ ಗಾಡಿ ಜೊತೆ ಯಾವಾಗ ರೈಡ್ ಮಾಡಿದ್ದೀನಿ, ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಆಗ್ತಾವೆ ನನ್ನ ಲೈಫಲ್ಲಿ. ಏನಾದರೂ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಅಂದರೆ ನನ್ನ ಗಾಡಿ ಜೊತೆ ಯಾವಾಗ ರೈಡ್ ಹೋಗಿದ್ದೀನಿ, ನಮ್ಮ ಫ್ರೆಂಡ್ಸ್ ಜೊತೆ ಯಾವಾಗ ರೈಡ್ ಹೋಗಿದ್ದೀನಿ, ಇವೇ ನನಗೆ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಆಗಿ ಉಳಿತಾವೆ. ಅದಕ್ಕೆ ಹೇಳೋದು, ಎಷ್ಟಾಗುತ್ತೆ ಅಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಕೊಡಿ, ಟ್ರಾವೆಲ್ ಮಾಡಿ, ಪ್ಲಾನ್ ಮಾಡಿ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡಿ. ಅದೇನೇ ಆಗಲಿ, ಸಾಲನ ಆದ್ರೂ ಪರವಾಗಿಲ್ಲ, ಟೈಮ್ ಸ್ಪೆಂಡ್ ಮಾಡಿ. ಸಾಲನ ಒಂದು ದಿವಸ ಯಾವಾಗಾದ್ರೂ ತಿಳಿಸ್ಬೋದು. ಆದ್ರೆ ಫ್ರೆಂಡ್ಸ್ ಜೊತೆ ಈ ತರ ಟೈಮ್ ಸ್ಪೆಂಡ್ ಮಾಡೋದನ್ನ ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ತಿರುಗಿ ಆ ಟೈಮ್ ತರಕಾಗಲ್ಲ. 1 2 3 4 5 6 ರೈಡರ್ಸ್ ಯಾರನ್ನೂ ಇಂಟ್ರೊಡ್ಯೂಸ್ ಮಾಡ್ಸಕ್ಕಾಗಿಲ್ಲ. ಮುಂದೆ ಹೋದ್ಮೇಲೆ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಬ್ರು ಮಿಸ್ ಆಗಿದ್ರೆ ಅವಾಗೆ ಮೈದಾಡಿ ವ್ಯೂ ಪಾಯಿಂಟ್ ಹತ್ರ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ. ಇಲ್ಲೊಂದು ಸ್ಕೂಲ್ ಸಿಗುತ್ತೆ, ಮೇಲೆ ಇದೆ, ಅದು ಕೆಳಗೂರು ಹತ್ರ ಸಿಗುತ್ತೆ ಒಂದು ಸ್ಕೂಲು. ಸಕ್ಕತ್ತಾಗಿದೆ ಆ ಸ್ಕೂಲ್ ಮಾತ್ರ.
ತೋರಿಸ್ತೀನಿ ಬನ್ನಿ, ಮುಂದೆ ಸಿಕ್ಕರೆ ತೋರಿಸ್ತೀನಿ ಬನ್ನಿ. ಅದು ಮುಂದೆ ಇದೆ. ಅದು ಈ ಥರ ಬಾಯ್ಸ್ ಹಾಕ್ಕೊಂಡು ಈ ಥರ ಒಂದು ರೈಡ್ ಹೋಗ್ತಿರೋದು ಇದೊಂಥರ ಫೀಲೇ ಬೇರೆ ಆಗಿರು. ನೀನು ಏನೇ ಹೇಳು, ನಾವು ಡೆಸ್ಟಿನೇಷನ್ ನೋಡೋಕೆ ಹೋಗ್ತೀವೋ, ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಈ ಥರ ರೂಟಲ್ಲಿ ಬಾಯ್ಸ್ ಜೊತೆ ರೈಡ್ ಮಾಡ್ತಿದ್ದೀವಲ್ಲ ಅದೊಂಥರ ಫೀಲೇ ಬೇರೆ. ಹೆಂಗನ ಒದ್ದಾಡ್ಬಿಟ್ಟು ಒಂದು ಬೈಕ್ ತೊಗೊಂಡ್ರೆ, ಈ ಥರ ಒಂದು ಬೈಕ್ ತೊಗೊಂಡು ಈ ಥರ ಹುಡುಗರ ಜೊತೆ ಒಂದು ರೈಡ್ ಹೋಗ್ತಾಯಿದ್ರೆ ನೀವು ಸಾಯೋ ಮಟ್ಟನೂ ಮರೆಯೋಕ್ಕಾಗಲ್ಲ. ಆ ಥರ ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ತುಂಬಿ ಹೋಯ್ತೀಗಲೇ ನನ್ನ ದಿನಚರಿ, ಎಲ್ಲ ಪುಟದಲ್ಲೂ ಅವಳದೇ ವೈಖರಿ, ಅವಳ ನಿಲುವು ಕನ್ನಡಿ ಪುಣ್ಯ ಮಾಡಿದೆ. ಓ ಓ ಯಯ್ಯ ರೂಪ ತಾಳಿ ನಿಂತಿದೆ ನನ್ನದೇ ಕಲ್ಪನೆ, ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮನೆ, ಗಾಯವ ಮಾಡಿದೆ ಕನಸು ಹಾಗೆ ಸುಮ್ಮನೆ, ಮೋಹದಲ್ಲಿ ಬೀಳುವ ಮಧುರವಾದ ಭಾವನೆ ಈಗ ತಾನೆ ಬಂದಿದೆ ನೀಡದೆ ಸೂಚನೆ. ಏನೇ ಹೇಳಿ ಒಂದ್ಸಲ ಮಾನ್ಸೂನಲ್ಲಿ ಒಂದ್ಸಲ ಮಲೆನಾಡು ಒಂದ್ಸಲ ಬಂದು ಹೋಗಿಲ್ಲ ಅಂತ ಸಮಾಧಾನ ಆಗಲ್ಲ ಗುರು. ಅದು ಎಷ್ಟೊತ್ತ ಬಂದರೂ ನಮಗೆ ಬೇಸರ ಆಗಲ್ಲ. ನಾನು ಎಷ್ಟೊತ್ತ ಬಂದಿದ್ದು ನನಗೆ ಗೊತ್ತಿಲ್ಲ. ಈ ರೂಟಲ್ಲಿ ಒಳ್ಳೆ ಲೈಟಿಂಗ್ ಬರ್ತಾ ಇದೆ ನೋಡಿ. ವಾವ್, ಪರ್ಫೆಕ್ಟ್ ಆಗಿದೆ ನೋಡಿ. ವಾವ್, ಲಾಸ್ಟ್ ಇಯರ್ ಆದರೂ ಬಂದೋಗಿದ್ದೀನಿ. ಫಸ್ಟ್ ಟೈಮ್ ಬಂದಾಗ ಏನು ಫೀಲ್ ಮಾಡಿದೆ ನಾನು ಈ ರೂಟಲ್ಲಿ, ಅದೇ ಫೀಲ್ ಆಗ್ತಿದೆ ಎವ್ರಿ ಟೈಮ್ ಬಂದಾಗೆಲ್ಲ. ಒಂದು ಸ್ಕೂಲ್ ಬರ್ತಂತ ಹೇಳಿದಲ್ಲ, ಆ ಸ್ಕೂಲ್ ಬಂದು ತೋರಿಸ್ತೀನಿ ಬನ್ನಿ. ಪ್ರತಿ ಸತ ಈ ಸ್ಕೂಲ್ ಬಂದಾಗ ನಾನು ನೋಡಿ ಹೋಗ್ತಿದ್ದೆ. ಅಲ್ಲೊಂದು ಸ್ಕೂಲ್ ಇದೆ, 2 ಒಳ್ಳೆ ಲೊಕೇಶನ್ ಇದೆ. ಹುಡ್ರಿ ಅಲ್ಲಿ ಕುಂತ್ಕೊಂಡು ನೋಡಿದ್ರೆ ವ್ಯೂ ಕಾಣ್ತದೆ. ಈ ಥರ ಫಾಲ್ಸ್ ಸಿಗ್ತಾನೆ ಇರ್ತವೆ ನಿಮಗೆ ಇಲ್ಲಿ ದಾರಿಯಲ್ಲಿ. ಮುಂದೆ ಒಂದು ವ್ಯೂ ಸಿಗುತ್ತೆ, ಟೀ ಎಸ್ಟೇಟ್ ಅಂದರೆ ಕೆಳಗೂರು ಟೀ ಎಸ್ಟೇಟ್ ಮುಂದೆ ಬರೋದು. ತುಂಬ ಚೆನ್ನಾಗಿದೆ. ಕೇರಳದಲ್ಲಿ ಎಲ್ಲ ಈಗ ಹೆಂಗೆ ಟೀ ಎಸ್ಟೇಟ್ ಬೆಟ್ಟದ ನೋಡ್ತಿಲ್ಲ ಅದೇ ಥರ ಕಾಣಿಸುತ್ತೆ ಇಲ್ಲಿ. ಇದಕ್ಕೆ ಈ ಊರಿಗೆ ಕೆಳಗೂರು ಅಂತ ಇರ್ತಾರೆ, ಕೆಳಗೂರು ಟೀ ಎಸ್ಟೇಟ್. ಇಲ್ಲಿ ಏನು ಟೀ ಬೆಳೀತಾರಲ್ಲ, ಒನ್ ಆಫ್ ದಿ ಹೈಯೆಸ್ಟ್ ಟಾಪ್ ಅಲ್ಲಿ ಸಮುದ್ರ ಮಟ್ಟದಿಂದ ಹೈಟಲ್ಲಿ ಟೀ ಬೆಳೀತಾರೆ ಇಲ್ಲಿ. ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಹೈಟಲ್ಲಿ ಟೀ ಬೆಳೆಯೋದು ಅಂದ್ರೆ ಇಲ್ಲಿ. ಏನೋ ಹೆಸರಿದೆ ಗುರು ಈ ಟೀಗೆ. ತುಂಬಾ ಹೈಟಲ್ಲಿ ಬೆಳೀತಾರೆ ಈ ಟೀ. ನೋಡ್ರಿ ಯಾವ ಥರ ಇದೆ ವ್ಯೂ ಮೇಲೆ. ನೋಡ್ರಿ ಎಲ್ಲ ನೋಡಿದ್ರಲ್ಲ, ಎಲ್ಲ ಟೀ ಇದು ಮೇಲೆಲ್ಲ ಶಾರ್ಪ್ ಟರ್ನ್ ಇದೆ ಇಲ್ಲಿ ಒಂದು. ಇವನ್ ಏನು ಗುರು ಇಷ್ಟೊಂದು ಹೋಗ್ಬಿಡ್ತಾನೆ. ಹಿಂಗೆ ಹೋದ್ರೆ ರಾಣಿಜರಿ ಹೋಗುತ್ತೆ. ಹಿಂಗೆ ಯೂ ಟರ್ನ್ ತಗೊಂಡು ಹೋದ್ರೆ ಮೇಲೆ ಹೋದ್ರೆ ಇಲ್ಲಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ ರಾಣಿಜರಿ. ಇಲ್ಲಿ ಯೂ ಟರ್ನ್ ತಗೊಂಡ್ಬಿಡ್ರಿ, ಮುಂದೆ ಹೋಗಿ ಇನ್ನೊಂದು ಯೂ ಟರ್ನ್ ಸಿಗುತ್ತೆ. ಮರಸಾಣಿಗೆ ಅಂತ ಒಂದು ಊರು ಸಿಗುತ್ತೆ. ಆ ಊರಿಂದ ನೀವು ಯೂ ಟರ್ನ್ ತಗೊಂಡ್ರೆ ಮೈದಾಡಿ ವ್ಯೂ ಪಾಯಿಂಟ್ ಹೋಗ್ಬೋದು. ಅದೇ ಸರ್ ನಾನು ಹೇಳಿದೆ, ಅವ್ರಿಗೆ ಕೇಳಿಲ್ಲ, ಹಂಗೆ ಹೋಗ್ಬಿಟ್ರು. ಹುಲಿ 1 ಲಕ್ಷ ರೂಪಾಯಿ ಕೊಡದ್ರ ಅಂದ್ರೆ ನಂಗೆ ಹೊಡಿತೇನೆ ನೀನು. 1 ಲಕ್ಷ ಅವ್ನು ಎಗ್ರೆಸ್ ತಿನ್ಸಿರ್ ಹೊಡೆದ್ ಬಿಡ್ತೀನಿ ಬೋಸ್ ಹಿಡಿಕೆ ನೀನು. ಅದು ಏನಾಗುತ್ತೆ ಮ್ಯಾಪಲ್ಲಿ ಅಲ್ಲಿ ತೋರಿಸುತ್ತೆ. ಅದಕ್ಕೆ ಹೇಳೋದು, ಮ್ಯಾಪ್ಗೆ ಯಾವತ್ತು ನಂಬ್ಕೊಂಡು ಹೋಗ್ಬೇಡ್ರಿ. ಲೋಕಲ್ನ ಬರೋತ್ತಡ ನೀವು ವಿಚಾರಿಸ್ಬಿಡಿ. ಕೆಲ ಮಾರಸಾಣಿಗೆ ಅಂತ ಊರು ಸಿಗುತ್ತೆ, ಇಲ್ಲಿಂದ ಯೂ ಟರ್ನ್ ಹಾಕೊಡ್ರಿ. ಅದಕ್ಕೆ ನಾವು ಲೋಕಲ್ ಅವ್ರನ್ನ ವಿಚಾರಿಸ್ಬೇಕು. ನನಗೆ ಲಾಸ್ಟ್ ಟೈಮ್ ನಾನು ಬಂದಾಗ ನಾನು ಅನ್ಭವಿಸ್ಬಿಟ್ಟಿದ್ದೀನಿ, ತುಂಬಾ ಒಡ್ಡಾಡ್ಬಿಟ್ಟಿದ್ದೀನಿ ನಾವು ವ್ಯೂ ಪಾಯಿಂಟ್ ಹುಡ್ಕಕ್ಕೆ. ನೋಡಿ ನೀವೇನಾದ್ರೂ ಹಂಗೆ ಬಂದ್ರೆ ಮ್ಯಾಪಲ್ಲಿ ಅಲ್ಲಿ ತೋರಿಸುತ್ತೆ, ಇಲ್ಲಿ ಕೆಲ ಮಾರಸಾಣಿಗೆ ಅಂತ ಒಂದು ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡಿಂದ ಲೆಫ್ಟ್ ಹೇಳ್ಕೊಂಬಿಡಿ. ಆಮೇಲೆ ಇಲ್ಲಿ ಒಂದು ನಿಮಗೆ ಕಂಪೀಸ್ ಮಾಡುತ್ತೆ, ಎಲ್ಲಿ ಅಂದರೆ ಮೇಲೆ ವ್ಯೂ ಪಾಯಿಂಟಿಗೆ ಹೋಗೋದು ಎಲ್ಲಿ ಅಂತ ತೋರಿಸುತ್ತೆ. ಅದು ರಾಂಗ್ ರೂಟ್ ತೋರಿಸುತ್ತೆ, ಅದಕ್ಕೆ ಮಾತ್ರ ಮುಂದೆ ಹೋಗಕ್ಕೆ ಹೋಗ್ಬೇಡಿ. ಇದು ಮಾತ್ರ ರೂಟ್ ಸಖತ್ತಾಗಿದೆ ಇಲ್ಲಿ ಹೋಗೋದು. ಇಲ್ಲಿ ನೋಡಿ ಎಷ್ಟು ಡಾರ್ಕ್ ಆಗಿದೆ, ಯಾವ ಮೂಲೆಯಿಂದ ಯಾವ ಪ್ರಾಣಿ ಬರ್ತಂದು ಗೊತ್ತಾಗಲ್ಲ ಇಲ್ಲಿ. ಯಾಕೆ ನಮ್ಮ ಬಾಯ್ಸಿನ ಹಿಂದೆ ಉಳ್ಕೊಂಡ್ಬಿಟ್ರೆ ಯಾಕೆ. ಬನ್ನಿ ನಿಧಾನಕ್ಕೆ ಹೋಗಿ ಮೂವ್ ಆಗ್ತಿರೋಣ. ಇಲ್ಲಿಂದ ಬಂದು ಯೂ ಟರ್ನ್ ತಗೋಬೇಕು. ಇಲ್ಲಿ ನಿಮಗೆ ಇಲ್ಲೊಂದು ಅಲ್ಲಿ ಪಾಯಿಂಟ್ ಹಾಕಿದ್ದಾರೆ ವ್ಯೂ ಹೋಗೋದಂತ ಮೈದಾಡಿಗೆ ಅಂತ. ಬಂದ್ರಲ್ಲ ಎಲ್ಲ ಬಂದ್ರಾ ಹೇಳಿಲ್ಲ, ತುಂಬ ಜನ ಬೈಕರ್ಸ್ ಬಂದ್ರೆ ಇರುತ್ತೋ ವೀಕೆಂಡ್ ಆಗಿದ್ದಕ್ಕೆ. ಅದು ಎಕ್ಸ್ಪೆಷಲಿ ಮೈದಾಡಿ ವ್ಯೂ ಪಾಯಿಂಟಿಗೆ ಮಾತ್ರ ಒನ್ ಆಫ್ ದಿ ಬೆಸ್ಟ್ ವ್ಯೂ. ಅದು ಬೈಕ್ ಇಟ್ಬಿಟ್ಟು ಆರಾಮಾಗಿ ಫೋಟೋ ತಗೊಬೋದು ನೀವು. ಅದಕ್ಕೋಸ್ಕರ ತುಂಬ ಜನ ಬೈಕರ್ಸ್ ಇಲ್ಲಿ ಬರ್ತಾರೆ. ಸ್ವಲ್ಪ ಚಿಕ್ಕದ ಆಫ್ ರೋಡ್, ಜಾಸ್ತಿ ದೂರ ಏನಿಲ್ಲ, ಸ್ವಲ್ಪ ದೂರ ಅಷ್ಟೇ. ಚಿಕ್ಕದಾಗಿದೆ, ಚೆನ್ನಾಗಿದೆ ಆಫ್ ರೋಡ್. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತದೆ. ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಏನ್ ಮಾಡ್ತಾರೆ ಕಾರಲ್ಲಿ ಬಿಟ್ಬಿಟ್ಟು ನಡ್ಕೊಂಡ್ ಬಂದಿದ್ದಾರಲ್ಲ. ನಮ್ಮ ಬೈಕರ್ಸ್ ಏನಿದ್ರು ಬೈಕ್ ನಾವು ನೋಡೋ ಜೊತೆಗೆ ನಮ್ಮ ಬೈಕ್ ಕೂಡ ನೋಡ್ಬೇಕಂತ ನಮ್ಮ ಆಸೆ. ಬೈಕ್ ನೋಡೋಕಿನ ವ್ಯೂ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡ್ತೀವಲ್ಲ, ಅದು ಮಸ್ತ್ ವ್ಯೂ. ಈಗ ನೋಡ್ರಪ್ಪ, ಒಂದು ಸ್ವರ್ಗ ತೋರಿಸ್ತೀನಿ ಇಲ್ಲಿ. ರೆಡಿಯಾಗಿ ಮಸ್ತಾಗಿರೋವಂಥ ಸ್ವರ್ಗ ವ್ಯೂ ತೋರಿಸ್ತೀನಿ ನೋಡಿ. ನೋಡಿ ಹೇಗಿದೆ ಸ್ವರ್ಗ. ತೇಲುವ ಈ ಮೋಡದ ಮೇಲೆ ನೀ ನಿಂತ ಹಾಗಿದೆ, ನಸು ನಗುತ್ತಾ ನಲಿದು ನನ್ನ ಕೂಗಿದಂತಿದೆ.
ಫೈನಲಿ ಮೈದಾಡಿ ವ್ಯೂ ಪಾಯಿಂಟ್ ನೋಡಿಕೊಂಡು ಈಗ ಕಳಸ ಹೋಗ್ಬಿಟ್ಟು ಸ್ಟೇ ಆಗ್ತೀವಿ. ಇನ್ನು ನಾಳೆನೇ ಬ್ಲಾಗ್ ಸ್ಟಾರ್ಟ್ ಮಾಡೋದು. ಇನ್ನೇನಿರಲ್ಲ, ಅದೇ ಒಂದೇ ರೂಟಿಗೆ ಹೋಗೋದು. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ. ಇಷ್ಟ ಆಗೈತೆ ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ, ಒಳ್ಳೆ ವೀಡಿಯೋ ಬರುತ್ತೆ ನಾಳೆದು. ಮಸ್ತಾಗಿರೋ ಪ್ಲ್ಯಾನ್ ಇದೆ. ಅಕ್ಷಯ್, ನಿನ್ನ ಚಾನಲ್ ಹೆಸರು ಹೇಳಿಲ್ಲ. ನನ್ನ ಚಾನಲ್ ಹೆಸರು ಅಕ್ಷಯ್ ವಂಡರ್ಸ್ ಅಂತ. ಕರೆಕ್ಟಾಗಿ ವ್ಯೂಗೆ ಬಂದು ನನ್ನ ಚಾರ್ಜ್ ಖಾಲಿಯಾಗಿ ನನ್ನ ಮೊಬೈಲ್ ಏನು ಕ್ಯಾಮ್ರಾ ಚಾರ್ಜ್ ಎಲ್ಲ ಖಾಲಿಯಾಗಿ ಸ್ಟಾಪ್ ಆಗೋಯ್ತು. ಬಟ್ ಈ ವಿಡಿಯೋನ ತಗೊಂಡು ನಾನು ಕ್ಲಿಪ್ ಹಾಕೊಂತೀನಿ. ಓಕೆ, ಹೊರಡೋಣ. A few moments later. ಹಾಂ, ಓಕೆ. ನೀ ಏನು ಮಾಡಿ ಗೊತ್ತಾ, ಇವ್ನು ರಾಡ್ ಇಟ್ಕೊ, ಇದು ಇಟ್ಕೊಂಡು ಬಿಡಿ. ನಿಮ್ಮದು ಪಕ್ಕ ಅಲ್ಲ? ಹಾಂ, ಓಕೆ, ಕರೆಕ್ಟಾಗಿದೆ. ನೀವು ಆದರೆ ಹಿಂದೆ ಇರು. ನಾ ಹಿಂದೆ ಇರ್ತೀನಿ. ಹಾಂ ನಿಲ್ಲಿಸ್ಬೇಕಾದ್ರೆ ಹೇಳಿ. ಹಾಂ ಸರ್, ನಿಲ್ಲಿಸ್ಬೇಕಂದ್ರೆ ಹೇಳಿ ಅಂತ. ಹಾಂ, ಓಕೆ. ಗುರು, ಏನಾಗಿದೆ ಅಂದರೆ ನನ್ನ ಗಾಡಿ ಈಗ ಪಂಚರ್ ಆಗಿದೆ. ಈಗ ಏನು ಮಾಡ್ತಿದ್ದೀವಿ ಅಂದರೆ, ಇಲ್ಲಿಂದ 4x4 ಒಂದು ಗಾಡಿ ಇತ್ತು, ಇಲ್ಲೇ ಪಂಚರ್ ಆಗಿತ್ತು. ಪಂಚರ್ ಅಲ್ಲ, ಆ್ಯಕ್ಚುಲಿ ಅದು ನಂದು ಟ್ಯೂಬ್ದು ನೆಕ್ ಇರುತ್ತಲ್ಲ, ಆ ನೆಕ್ಕಲ್ಲೇ ಮುರಿದೋಗ್ಬಿಟ್ಟಿದೆ. ಅದಕ್ಕೆ ಈಗ ಬ್ಲಾಗ್ನ ಒಂದು 4x4 ಮೇಲೆ ನನ್ನ ಗಾಡಿ ಹಾಕ್ಸ್ಕೊಂಡು ಹೋಗ್ತಿರೋದು. ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.